ಆತ್ಮೀಯ ದ್ವಿತೀಯ ಹಂತದ ವಿದ್ಯಾರ್ಥಿಗಳೇ, TRG ಎಜುಕೇಷನ್ ಚಾನೆಲ್ಗೆ ಸ್ವಾಗತ. ಇವತ್ತು ಕ್ವಶನ್ ಬ್ಯಾಂಕ್ ಅಂದರೆ ದ್ವಿತೀಯ ಕನ್ನಡ ಪ್ರಶ್ನಾಕೋಶ 2024-25ನೇ ಸಾಲಿನ ನೂತನ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆ ಸಂಖ್ಯೆ 11ರಿಂದ 15ರವರೆಗಿನ ಬಿಟ್ಟ ಸ್ಥಳಗಳಿರ್ತವೆ ರೀ. ಅದು ತುಂಬ ಇರ್ತವೆ. ಆ ಬಿಟ್ಟ ಸ್ಥಳಗಳಿಗೆ ಉತ್ತರವನ್ನು ಕೂಡ ಇಲ್ಲಿ ಆವರಣದಲ್ಲಿ ಕೊಡಲಾಗಿದೆ. ಅದು 1 ಅಂಕದ ಪ್ರಶ್ನೆಗಳು, ಅಂದರೆ 5 ಪ್ರಶ್ನೆಗಳು ಕೊಡ್ತಾರೆ. ಅದಕ್ಕೆ 5 ಅಂಕಗಳ ನಿಮಗೆ ಸಿಗ್ತವೆ. ಹೀಗಾಗಿ ಈ ಕೆಳಕಂಡವುಗಳನ್ನು ನೀವು ಗಮನಿಸ್ಬೋದು. ಹೆಂಗಪ್ಪ ಅಂತಂದರೆ, ಪ್ರತಿಯೊಂದು ಪಾಠದ ಮೇಲೆ ಒಂದು 5 ಪ್ರಶ್ನೆನೋ 6 ಪ್ರಶ್ನೆನೋ ತೆಗೆಯಲಾಗಿದೆ, 8 ಪ್ರಶ್ನೆ ತೆಗೆಯಲಾಗಿದೆ. ಆವರಣದಲ್ಲಿ ಉತ್ತರನೂ ಕೂಡ ಕೊಡಲಾಗಿದೆ. ಸೂಕ್ಷ್ಮವಾಗಿ ಗಮನಿಸಬೇಕು. ಆವರಣದಲ್ಲಿರುವಂಥದ್ದನ್ನು ಬಿಟ್ಟ ಸ್ಥಳಗಳಲ್ಲಿ ತುಂಬಬೇಕು. ಹಾಗಾಗಿ ವಿದ್ಯಾರ್ಥಿಗಳೇ, ಮೊದಲನೇ ಚಾಪ್ಟರಲ್ಲಿ ಯಾವುದಪ್ಪ ಅಂತಂದರೆ ಮುಟ್ಟಿಸಿಕೊಂಡವನು ಪಿ ಲಂಕೇಶ್ ಲೇಖಕ. ಮೊದಲನೇ ಪ್ರಶ್ನೆ ತೆಗೆದುಕೊಂಡಾಗ ಬಸಲಿಂಗನ ಹೆಂಡತಿ ಹೆಸರು ಸಿದ್ಧಲಿಂಗಿ. ಎರಡನೇ ಪ್ರಶ್ನೆ, ಬಸಲಿಂಗನಿಗೆ ಕಾಣಿಸಿಕೊಂಡ ತೊಂದರೆ ಕಣ್ಣು ನೋವು. ಬಸಲಿಂಗನ ಕಾಯಿಲೆ ದೇಹದ ಮಟ್ಟದಿಂದ ಸ್ತರವನ್ನು ತಲುಪತೊಡಗಿತ್ತು, ಮಾನಸಿಕ ಸ್ತರವನ್ನು ತಲುಪತೊಡಗಿತ್ತು. ತನ್ನ ಉಡಾಫೆಯ ಶೈಲಿಯಲ್ಲಿಯೇ ಬಸಲಿಂಗ ಅನ್ನು ನೋಡಿದನು. ಯಾರನ್ನು ನೋಡ್ತಾನಂತಂದರೆ ಡಾಕ್ಟರ್ ತಿಮ್ಮಪ್ಪನನ್ನು ನೋಡ್ತಾನೆ. ಕೊನೆಗೆ ಬಸಲಿಂಗ ಗಳಿಂದ ಮುಕ್ತನಾಗಿದ್ದ. ಎದರಿಂದ ಮುಕ್ತನಾಗಿದ್ದ? ಸುಳ್ಳುಗಳಿಂದ ಮುಕ್ತನಾಗಿದ್ದ. ಮೊದಲನೇ ಪಾಠದಲ್ಲಿ 5 ಪ್ರಶ್ನೆಗಳು ನೀಡಲಾಗಿದೆ. ಎರಡನೇ ಪಾಠ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ. ಲೇಖಕ ಕೃಪಕರ್ ಸೇನಾನಿ ಕೆ ಪುಟ್ಟಸ್ವಾಮಿ. ಆವರಣದಲ್ಲಿ ಉತ್ತರಗಳನ್ನು ಕೊಡಲಾಗಿದೆ. ಆವರಣದಲ್ಲಿರುವಂಥ ಉತ್ತರಗಳನ್ನು ನೀವು ಬಿಟ್ಟ ಸ್ಥಳಗಳಲ್ಲಿ ತುಂಬಬೇಕಾಗ್ತದೆ. ಸೂಕ್ಷ್ಮವಾಗಿ ಗಮನಿಸಬೇಕು. ಮೊದಲನೇ ಪ್ರಶ್ನೆ, ಬ್ರಿಟಿಷರಲ್ಲಿ ಆಯ್ದು ಬಂದಿರುವ ಆನುಷಂಗಿಕ ಗುಣ ಹೊಸತನ್ನ ಶೋಧಿಸುವ ಅನ್ವೇಷಿಸುವ ಪ್ರವೃತ್ತಿ. ವಾಲ್ಪರೆಗೆ ಬಂದ ಬ್ರಿಟಿಷ್ ಪ್ರಜೆ ಯಾರು ಅಂದರೆ ಕಾರ್ವೇರ್ ಮಾರ್ಷ್. ಡ್ಯಾಶ್ರಲ್ಲಿ ಮಾರ್ಷ್ ವಾಲ್ಪರೆಗೆ ಬಂದನು. 1890ರಲ್ಲಿ ಬರ್ತಾನ್ರಿ. ಡ್ಯಾಶ್ರಲ್ಲಿ ಮಾರ್ಷನನ ಜೊತೆಗಾರನ ಹೆಸರು ಪುಣಚ್ಚಿ. ಮಾರ್ಷನನ ಕೆಂಪು ಪಟ್ಟಿಗೆ ಸೇರಿದ ಪ್ರಾಣಿ ಯಾವುದಂದಾಗ ಸಿಂಹಬಾಲದ ಕೋತಿಗಳು. 6ನೇ ಪ್ರಶ್ನೆ, ವಾಲ್ಪೆರೆನ ದುರಂತದ ಮೂಲ ಬೀಜಗಳು ಡ್ಯಾಶ್ ರೂಪದಲ್ಲಿ ಬಂದು ಅಂತಂದರೆ ಚಹಾ ಗಿಡದ ರೂಪದಲ್ಲಿ ಬಂದವರು. ಏನಂತ? ಚಹಾ ಗಿಡದ ರೂಪದಲ್ಲಿ ಬರ್ತವೆ. ನಂತರದ ಪಾಠವನ್ನು ನಾವು ನೋಡೋದಾದರೆ, ಆಯ್ಕೆ ಇದೆ ನಮ್ಮ ಕೈಯಲ್ಲಿ. ಲೇಖಕಿ ನೇಮಿಚಂದ್ರ. ಈ ನೇಮಿಚಂದ್ರರವರು ಬರೆದಿರುವಂಥದ್ದು ಆಯ್ಕೆ ಇದೆ ನಮ್ಮ ಕೈಯಲ್ಲಿ. ಏನಪ್ಪ ಅಂತಂದರೆ, ಆವರಣದಲ್ಲಿ ಉತ್ತರವನ್ನು ಕೊಡಲಾಗಿದೆ. ಆ ಆವರಣದಲ್ಲಿರುವಂಥ ಉತ್ತರಗಳನ್ನು ಬಿಟ್ಟ ಸ್ಥಳಕ್ಕೆ ತುಂಬಬೇಕಾಗ್ತದೆ. ಮೊದಲನೇ ಪ್ರಶ್ನೆ, ಏನು ಮಾಡ್ಕೋಬೇಕಾಗುತ್ತೆ? ಏನು ಮಾಡ್ಕೋಕ್ಕಾಗುತ್ತೆ? ಎಲ್ಲ ಹಣೆ ಬರ ಆಗೋದಾಗೆ ಆಗುತ್ತೆ ಎಂದಾಗಲೆಲ್ಲ ಲೇಖಕಿಗೆ ಏನಾಗ್ತಿತ್ತಂತಂದರೆ ರೇಗಿ ಹೋಗ್ತಿತ್ರಿ. ಲೇಖಕಿಯ ಪತಿ ಡ್ಯಾಶ್ ತೊಂದರೆಯಿಂದ ಬಳಲಿದರು. 2ನೇ ಪ್ರಶ್ನೆ, ಕಿಡ್ನಿ ಸ್ಟೋನಿಂದ ಬಳಲಿದರು. ಕಿಡ್ನಿ ಸ್ಟೋನ್ ಬಗ್ಗೆ ತಿಳಿಯಲು ಲೇಖಕಿ ಡ್ಯಾಶ್ ಮೇಡಮ್ ಮತ್ತು ಡ್ಯಾಶ್ರನ್ನು ಭೇಟಿ ಮಾಡಿದರು. ಕಮಲಾ ಮೇಡಮ್ ಮತ್ತು ಮೂಲೆ ಮನೆ ಮುದ್ದೇಗೌಡನನ್ನು ಭೇಟಿ ಮಾಡ್ತಾರೆ. 4ನೇ ಪ್ರಶ್ನೆ, ಲೇಖಕಿಯ ಪತಿಯನ್ನು ಕಲ್ಲು ಇರುವ ಸ್ಥಳವೇನಾದರೂ ಚಲಿಸಿದ್ದರೆ ತಿಳಿಯಲು ಡ್ಯಾಶ್ ರೂಮಿಗೆ ಕರೆದೊಯ್ದರು. ಸೋನೋಗ್ರಫಿ ರೂಮಿಗೆ ಕರೆದೊಯ್ದರು. 5ನೇ ಪ್ರಶ್ನೆ, ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕಿಗೆ ಡ್ಯಾಶ್ ನೆನಪಾಗುತ್ತಾರಂತಂದರೆ ಸೀತಾ ನೆನಪಾಗ್ತಾಳೆ. ದುರಾಸೆಯ ಹುಡುಗನನ್ನು ನಿರಾಕರಿಸಿದವರು ಯಾರು? ನಿಶಾ ಶರ್ಮಾ ರೀ. ಯಾರು? ನಿಶಾ ಶರ್ಮಾ. 40ನೇ ವಯಸ್ಸಿನಲ್ಲಿ ಪುನಃ ವಿದ್ಯಾಭ್ಯಾಸ ಮುಂದುವರಿಸಿ ಪ್ರಸಿದ್ಧ ನ್ಯಾಯವಾದಿಯಾದವರು ಯಾರು ಅಂತಂದಾಗ 40ನೇ ವಯಸ್ಸಿನಲ್ಲಿ ಪುನಃ ವಿದ್ಯಾಭ್ಯಾಸ ಮಾಡಿದಂಥವ್ರು ಯಾರು ಅಂತಂದರೆ ಪ್ಲೇವಿಯಾ ಓದಿ ನ್ಯಾಯವಾದಿ ಆಗ್ತಾರೆ. ಹೀಗೆ 3ನೆಯ ಪಾಠವನ್ನು ನಾವು ನೋಡಿದ್ವಿ. 4ನೇ ಪಾಠವನ್ನು ನಾವು ನೋಡೋದಾದರೆ, ಕನ್ನಡವನ್ನು ಕಟ್ಟುವ ಕೆಲಸ. ಡಾಕ್ಟರ್ ಹಾಮಾ ನಾಯಕ್ ಇವರೇನಪ್ಪ ಅಂದರೆ ಲೇಖಕರಿದ್ದಾರೆ. ಆವರಣದಲ್ಲಿ ಉತ್ತರವನ್ನು ಕೊಡಲಾಗಿದೆ. ಸೂಕ್ತವಾದದ್ದನ್ನು ಆರಿಸಿ ಬರಿಬೇಕಾಗ್ತದೆ. 5 ಅಂಕಗಳಲ್ಲಿ ನಿಮಗೆ ಸಿಗ್ತವೆ. ಸರಿಯಾಗಿ ಆನ್ಸರ್ ನೋಡಿ. AR ಕೃಷ್ಣಶಾಸ್ತ್ರಿಗಳು ಡ್ಯಾಶ್ನಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಅಂತಂದರೆ ಹೈದರಾಬಾದು. ನಮ್ಮ ದೇಶದಲ್ಲಿ ಕೀಲವಾಗಿ ಹೋದ ಧರ್ಮ ಯಾವುದು ಅಂದಾಗ ಬೌದ್ಧ ಧರ್ಮ ಕೀಲವಾಗಿ ಹೋಯ್ತ್ರಿ. ಪ್ರಾಂತೀಯ ಭಾಷೆಗಳ ಸ್ಥಾನವನ್ನು ಆಕ್ರಮಿಸುತ್ತಿರುವ ಭಾಷೆಗಳು ಇಂಗ್ಲಿಷ್ ಮತ್ತು ಹಿಂದಿ. 4ನೇ ಪ್ರಶ್ನೆ, ಸ್ಥಳೀಯ ಭಾಷೆ ಕಲಿಯದ ಅನ್ಯ ಭಾಷಿಕರು ಡ್ಯಾಶ್ ಉಳಿಯಬೇಕಾಗ್ತದ. ದ್ವೀಪಜೀವಿಗಳಾಗಿ ಉಳಿಯಬೇಕಾಗ್ತದ.
ಸಾರಿ, ಪ್ರಾಂತೀಯ ಭಾಷೆಗಳ ಸ್ಥಾನವನ್ನು ಆಕ್ರಮಿಸುತ್ತಿರುವ ಭಾಷೆಗಳು ಅಂತಂದಾಗ ಇಂಗ್ಲಿಷ್ ಮತ್ತು ಹಿಂದಿ. ಸ್ಥಳೀಯ ಭಾಷೆ ಕಲಿಯದ ಅನ್ಯ ಭಾಷಿಕರು ದ್ವೀಪಜೀವಿಗಳಾಗಿ ಉಳಿಯಬೇಕಾಗ್ತದೆ. ಡ್ಯಾಶ್ ನಮ್ಮ ಮೈಗೆ ಹತ್ತುವುದು, ನಮ್ಮ ಭಾಷೆಯಲ್ಲಿ ಓದಿದ್ದೇ ಮೈಗೆ ಹತ್ತದ್ರಿ. 6ನೇದು ಪ್ರಶ್ನೆ, ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾದವರು ಯಾರು ಅಂದಾಗ CNR ರಾವ್. ತಮ್ಮ ರಾಜ್ಯದಲ್ಲಿ ತಾವೇ ತಬ್ಬಲಿಗಳಾಗುತ್ತಿರುವವರು ಯಾರು ಅಂದಾಗ ಕನ್ನಡಿಗರು. ತಾವೇ ತಬ್ಬಲಿಗಳಾಗ್ತಾ ಇದ್ದಾರ್ರಿ ಕನ್ನಡಿಗರು. ನಂತರದ ಪ್ರಶ್ನೆ, ಬದುಕು ಡ್ಯಾಶ್ ಅನ್ನು ಬಿಟ್ಟು ಇರೋದಿಲ್ಲ. ಯಾರನ್ನ ಬಿಟ್ಟು ಇರೋದಿಲ್ಲರಿ? ಬದುಕು ಭಾಷೆಯನ್ನ ಬಿಟ್ಟು ಇರುವುದಿಲ್ಲ. ಪ್ರತಿಯೊಬ್ಬ ಕನ್ನಡಿಗನು ಪ್ರತಿಯೊಂದು ಅಂಗುಲದಲ್ಲಿಯೂ ಡ್ಯಾಶ್ ಆಗಬೇಕು, ಕನ್ನಡಿಗನಾಗಬೇಕು. ಏನಾಗಬೇಕು? ಕನ್ನಡಿಗನಾಗಬೇಕು. ಈ ರೀತಿ ಕನ್ನಡವನ್ನು ಕಟ್ಟುವ ಕೆಲಸದಲ್ಲಿರುವಂಥ ಪಾಠದಿಂದ ಇಷ್ಟೆಲ್ಲ ಪ್ರಶ್ನೆಗಳನ್ನು ತೆಗೆದುಕೊಳ್ಳಲಾಗಿದೆ. ನಂತರದಲ್ಲಿ ದಣಿಗಳ ಬೆಳ್ಳಿ ಲೋಟ H ನಾಗವೇಣಿ 5ನೇ ಪಾಠ ರೀ. 1 ಅಂಕದ ಪ್ರಶ್ನೆಗಳು, ಉತ್ತರಗಳು ಸಹಿತವಾಗಿ ಇಲ್ಲಿ ಕೊಡಲಾಗಿದೆ. ಸೂಕ್ತವಾದನ್ನು ಆರಿಸಬೇಕಾಗ್ತದೆ. ಧಣಿಗಳ ಹೆಸರು ಏನಪ್ಪ ಅಂತಂದರೆ ವೆಂಕಪ್ಪಯ್ಯ. ಧಣಿ ಎಂದಿಗೂ ಡ್ಯಾಶ್ ಅನ್ನು ನಂಬುವುದಿಲ್ಲ, ಒಕ್ಕಲು ಮಕ್ಕಳನ್ನು ಎಂದಿಗೂ ನಂಬುವುದಿಲ್ಲ. ಅವರು ಡ್ಯಾಶ್ಗಳು ಪಡಿಯಿಲ್ಲದ ದುಡಿತದ ಬಗ್ಗೆ ಅಸಮಾಧಾನಗೊಂಡಳು. ಯಾರು? ಚಿನ್ನಮ್ಮ. 4ನೇ ಪ್ರಶ್ನೆ, ಬೆಳ್ಳಿ ಲೋಟ ಡ್ಯಾಶ್ ಅನ್ನು ಕಳೆದುಕೊಂಡಿತ್ತು. ಏನು ಕಳೆದುಕೊಳ್ತದ? ಬಣ್ಣ ಗಾಂಭೀರ್ಯವನ್ನು ಕಳೆದುಕೊಳ್ತದ. ಧಣಿಗಳ ದಾಂಪತ್ಯಕ್ಕೆ ಡ್ಯಾಶ್ ಮೂಕ ಸಾಕ್ಷಿಯಾಗಿತ್ತು, ಬೆಳ್ಳಿ ಲೋಟ ಸಾಕ್ಷಿಯಾಗಿತ್ತು. ನಂತರದ ಪಾಠವನ್ನು ನೋಡೋದಾದರೆ 6ನೇ ಪಾಠ, ಬದುಕನ್ನು ಪ್ರೀತಿಸಿದಂಥ ಸಂತ HR ರಾಮಕೃಷ್ಣರಾವ್ ಲೇಖಕ. 1 ಅಂಕದ ಪ್ರಶ್ನೆಗಳು, ಬಿಟ್ಟ ಸ್ಥಳಗಳ ಆವರಣದಲ್ಲಿ ಉತ್ತರಗಳನ್ನು ಕೊಡಲಾಗಿದೆ. ಸೂಕ್ತ ಆದದ್ದನ್ನು ಆರಿಸಬೇಕು. ಭಗವಂತನ ಸೃಷ್ಟಿಯಲ್ಲಿರುವವರೆಲ್ಲ ಆತನ ಬಂಧುಗಳೇ. ಯಾರು ಅವರುಗಳ ಸೇವೆ ಮಾಡುತ್ತಾರೋ ಅವರೇ ದೇವರಿಗೆ ಹತ್ತಿರ ಆಗ್ತಾರೆ ಅಂತ ಮೊದಲನೇ ಆನ್ಸರೇ. ಅಗತ್ಯ ಮಾಹಿತಿಗಳನ್ನು ಕ್ರೋಢೀಕರಿಸುವ ಸೂಕ್ಷ್ಮ ಎಲೆಕ್ಟ್ರಾನಿಕ್ ಸಾಧನವೇ ಚೀಪ್. ಕಲಾಂ ಅವರ ಆತ್ಮಚರಿತ್ರೆ ಹೆಸರು ವಿಂಗ್ಸ್ ಆಫ್ ಫೈರ್. ಬರಡು ಭೂಮಿಯನ್ನ ಸಂಶೋಧನಾ ಕೇಂದ್ರ ಇಮಾರತ್ ಎಂಬ ಹೆಸರಿನಲ್ಲಿ ಸ್ಥಾಪಿಸಿದ್ದು ಕಲಾಂ ಅವರ ಡ್ಯಾಶ್ಗೆ ಸಾಕ್ಷಿ, ಕ್ರಿಯಾಶೀಲತೆಗೆ ಸಾಕ್ಷಿಯಾಗಿದ್ರದು. ವಿಜ್ಞಾನದ ಅಡಿಪಾಯವೇ ಪ್ರಶ್ನೆ ಕೇಳೋದು. ಮಗುವೆ ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ. ಕಲಾಂ ಅವರು ರಾಷ್ಟ್ರಪತಿಯ ಸ್ಥಾನಕ್ಕೆ ಆಯ್ಕೆಯಾದ ಸುದ್ದಿ ತಿಳಿದಾಗ ಅವರು ಡ್ಯಾಶ್ನಲ್ಲಿ ಇದ್ರು. ಎಲ್ಲಿ? ಚೆನ್ನೈನಲ್ಲಿ ಇರ್ತಾರೆ. ಕಲಾಂ ಅವರನ್ನು ಶಾಲೆಗೆ ಕಳಿಸುವಂತೆ ಪ್ರೇರೇಪಿಸಿದವರು ಯಾರು ಅಂತಂದಾಗ ಶಿವಸುಬ್ರಹ್ಮಣ್ಯ ಅಯ್ಯರ್ ಅವರು. ನಂತರದ ಪ್ರಶ್ನೆ, ಕಲಾಂ ಅವರು ಡ್ಯಾಶ್ ವಿಶ್ವವಿದ್ಯಾಲಯದಲ್ಲಿ ಸಂದರ್ಶಕ ಪ್ರೊಫೆಸರ್ ಆಗಿದ್ರು. ಎಲ್ಲಾಗಿರ್ತಾರೆ? ಅಣ್ಣಾಮಲೈನಲ್ಲಿ ಪ್ರೊಫೆಸರ್ ಆಗಿರ್ತಾರೆ. ಎಲ್ರಿ? ಅಣ್ಣಾಮಲೈ. ನಂತರದ ಒಂದು ಯಾವುದಪ್ಪ ಅಂದರೆ 7ನೇ ಪಾಠ, ತಿರುಳುಗನ್ನಡದ ಬೆಳ್ನುಡಿ, ಮುದ್ದಣ್ಣ ಕವಿ. 1 ಅಂಕದ ಪ್ರಶ್ನೆಗಳು, ಬಿಟ್ಟ ಸ್ಥಳಗಳಲ್ಲಿ ಕೊಟ್ಟಿರ್ತಾರೆ, ಅದು ಉತ್ತರ ಕೊಟ್ಟಿರ್ತಾರೆ. ಸೂಕ್ತವಾದದ್ದನ್ನು ಆರಿಸ್ಬೇಕಾಗ್ತದ. ಮೊದಲನೇ ಪ್ರಶ್ನೆ ಯಾವುದಂತಂದರೆ, ಮುದ್ದಣ್ಣ ಅರಮನೆಯಿಂದ ಬರುತ್ತಿರುವುದನ್ನು ನೋಡಿದವರು ಯಾರು ಅಂದಾಗ ಮನೋರಮೆ. 2ನೇ ಪ್ರಶ್ನೆ, ಡ್ಯಾಶ್ ಕತೆ ಹೇಳಬೇಕೆಂದು ಮನೋರಮೆ ಕೇಳಿದಳು. ರಾಮಾಯಣದ ಕತೆ ಹೇಳಬೇಕಂತ ಕೇಳ್ತಾಳೆ. ಶೇಷನು ರಾಮಾಯಣದ ಕಥೆಯನ್ನು ಡ್ಯಾಶ್ನಿಗೆ ಹೇಳಿದನು, ವಾತ್ಸಾಯನಿಗೆ ಹೇಳಿದನು. ಶೇಷನು 4ನೇ ಪ್ರಶ್ನೆ, ಡ್ಯಾಶ್ ಗದ್ಯದಲ್ಲಿ ಕತೆ ಹೇಳೆಂದು ಮನೋರಮೆ ಕೇಳಿದಳು. ಎಲ್ಲಂತಂದರೆ ವೃದ್ಧವಾದ ಗದ್ಯದಲ್ಲಿ ಹೇಳಂತ ಕೇಳ್ತಾಳೆ. ಮನೋರಮೆ ಬಹುಮಾನವಾಗಿ ಡ್ಯಾಶ್ ಕೊಡುವೆನೆಂದಳು, ತನ್ನನ್ನೇ ಕೊಡುವೆನಂತ ಹೇಳ್ತಾಳೆ. ವಸುದೆಗೆ ಒಡೆಯ ನೆನೆಸಿದವನು ರಾಮಚಂದ್ರ. ಮನೋರಮೆಯು ಕನ್ನಡವು ಡ್ಯಾಶ್ ಎಂದಿದ್ದಾಳೆ, ಕಸ್ತೂರಿ ಅಲ್ಲವೇ ಅಂತ ಕರೆದಿದ್ದಾಳೆ. ಈ ರೀತಿಯಾಗಿ 7 ಪ್ರಶ್ನೆಗಳನ್ನು ನಾವು ಕಾಣ್ತೀವಿ. 8ನೇ ಪಾಠ, ಹಳ್ಳಿಯ ಚಹಾ ಹೋಟೆಲ್ಗಳು, ವೀರೇಂದ್ರ ಸಿಂಪಿ ಅವರು ಬರೆದಿರುವಂಥದ್ದು. ಇಲ್ಲೂ ಕೂಡ 1 ಅಂಕದ ಪ್ರಶ್ನೆಗಳು. ಇಲ್ಲಿ ಸೂಕ್ತವಾದದನ್ನು ಆರಿಸಬೇಕು. ಕಲಿಯುಗದ ಅಮೃತ ಯಾವುದು ಅಂದಾಗ ಚಹಾ. 3 ಕಾಲಿನ ಕುರ್ಚಿ ಡ್ಯಾಶ್ನಲ್ಲಿದೆ, ಹಳ್ಳಿಯ ಚಹಾ ಫಳಾರದ ಅಂಗಡಿಯಲ್ಲಿದೆ. ಡ್ಯಾಶ್ಗೆ ಬಾಯಿ ಚಪ್ಪಲಿ ಜಾಸ್ತಿ ಇರುತ್ತೆ,
ವೃದ್ಧರಿಗೆ ಬಾಯಿ ಚಪ್ಪಲ ಜಾಸ್ತಿ ಇರುತ್ತೆ. ಡ್ಯಾಶ್ರ ಬಗ್ಗೆ ಮುಖರ್ಜಿಯ ದೂರನ್ನು ಹಳ್ಳಿಗರು ಕೊಡ್ತಾರೆ, ಹೆಡ್ ಮಾಸ್ಟರ್ನಿಗೆ ಕೊಡ್ತಾರೆ. ಲೇಖಕರು ಹೇಳುವ ಹಳ್ಳಿಯ ಹೋಟೆಲಿನ ಹೆಸರು ಏನಪ್ಪ ಅಂದರೆ ಚಂದ್ರಭವನ. ಈ ರೀತಿಯಾಗಿ ಮಕ್ಕಳೇ, ವಿದ್ಯಾರ್ಥಿಗಳೇ, 5 ಅಂಕದ ಬಿಟ್ಟ ಸ್ಥಳಗಳಲ್ಲಿ ಪ್ರತಿಯೊಂದು ಚಾಪ್ಟರ್ಗಳ ಮೇಲೆ ಪ್ರಶ್ನೆಗಳನ್ನು ನೀಡಲಾಗಿದೆ. ಇವುಗಳನ್ನು ಸರಿಯಾಗಿ ಓದಿಕೊಂಡಾಗ 5 ಅಂಕಗಳು ನಿಮಗೆ ಸಿಗುವಂಥ ಸಾಧ್ಯತೆಗಳು ಸಂಪೂರ್ಣವಾಗಿವೆ. ಹಾಗಾಗಿ ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಒತ್ತೋದ್ರ ಮೂಲಕ ನೋಟಿಫೈ ಆಗಿರಿ ಅಂತ ಹೇಳ್ತಾ ನನ್ನ ಕ್ಲಾಸಿಗೆ ವಿರಾಮ ಕೊಡ್ತೀನಿ. ಧನ್ಯವಾದಗಳು.